ನನ್ನ ಹೆಸರು ಕೊರೋನಾ ವೈರಸ್. ನಾನು ಚೀನಾದಿಂದ. ನಾನು ಎಲ್ಲರನ್ನು ನಾಶ ಮಾಡಲು ಬಂದಿದ್ದೇನೆ. ನನ್ನನ್ನು ನೀವು ನಾಶ ಮಾಡಲು ಆಗುವುದಿಲ್ಲ. ನಾನು ಚೀನಾ, ಇಟಲಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮುಂತಾದ ದೇಶಗಳಿಗೆ ಹೋಗಿ ಭಾರತಕ್ಕೆ ಬಂದಿದ್ದೇನೆ. ಭಾರತವನ್ನು ನಾಶ ಮಾಡುತ್ತೇನೆ. ನಾನು ಎಷ್ಟು ಕ್ರೂರಿ. ಕೇಳಿ, ಕೊರೋನಾ ವೈರಸ್ ನಮ್ಮ ಊರಿಗೆ ಬಂದಿದೆ. ಅದು ನಮ್ಮನ್ನು ಒಕ್ಕರಿಸುವ ಮೊದಲು ನಾವು ಮುನ್ನೆಚ್ಚರಿಕೆ ಮಾಡಬೇಕು. ಅದ ಮೇಲೆ ನಾವು ಆಗಾಗ ಸೋಪಿನಿಂದ ಕೈ ತೊಳೆಯಬೇಕು ಅಥವಾ ಸ್ಯಾನಿಟೈಸ್ ಮಾಡಿಕೊಳ್ಳಬೇಕು. ಹಾಗೂ ಹೊರಗಡೆ ಹೋಗುವಾಗ ಮಾಸ್ಕ್ ಅನ್ನು ಧರಿಸಬೇಕು. ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಅಯ್ಯೋ, ಯಾವ ಕೊರೋನಾನು ಇಲ್ಲ, ಎಂಥದ್ದು ಇಲ್ಲ. ಇವೆಲ್ಲ ಬರೀ ಮಾಧ್ಯಮದ ಸುಳ್ಳು ಸುದ್ದಿ. ಮಾಧ್ಯಮಗಳು ಹೆಂಗಂದ್ರೆ ಇಲಿಯೋಯ್ತು ಅಂದ್ರೆ ಹುಲಿ ಓದ್ವು ಅನ್ನಂಗ ಆಡ್ತಾರೆ. ಒಂದಕ್ಕೆ 9 ಸೇರ್ಸ್ ಹೇಳ್ತಾರೆ. ಇದಂತೂ ನಂಗಂತೂ ಇದಿಷ್ಟನೇ ಆಗಲ್ಲ. ಅದೇನೋ ಮಾಸ್ಕ್ ಈ ತರ ಹಾಕೊಳ್ಬೇಕಂತೆ, ಮತ್ತೆ ನಮಗೆ ಎಷ್ಟು ಮೂಗ್ ಕಟ್ಟುತ್ತೆ ಅವ್ರಿಗೇನ್ ಗೊತ್ತಾಗ್ಬೇಕು. ಮತ್ತೆ ನಾವು ಯಾರ ಹತ್ರನೂ ಹೋಗ್ಬಾರ್ದಂತೆ. ಅದಂಗೆ ದೂರದಿಂದ ಹೆಂಗ್ ಹೋಗಿ ಮಾತಾಡ್ಸಕ್ಕಾಗುತ್ತೆ. ಮತ್ತೆ ನಾವು ದಿನಕ್ಕೆ 100 ಬಾರಿ ಕೈ ತೊಳಿಬೇಕಂತೆ. ಇದಂತೂ ನನ್ನ ಕೈಲಂತೂ ತಡ್ಕೊಳಕ್ಕೂ ಆಗಲ್ಲ. ಯಾವ ಕರೋನಾನು ಇಲ್ಲ, ಎಂಥದ್ದು ಇಲ್ಲ. ಲಾಕ್ಡೌನ್ ಅಂತ ಮನೇಲೆ ಇಷ್ಟು ದಿನ ಕೂತು ಬೇಜಾರಾಗಿದೆ. ಆದರೆ ಈಗ ಲಾಕ್ಡೌನ್ ಎಲ್ಲ ಮುಗ್ದು ಈಗ ಈ ಪಾಸು ಇಲ್ಲ, ಲಾಕ್ಡೌನು ಇಲ್ಲ, ಕ್ವಾರಂಟೈನು ಇಲ್ಲ. ಆದರೆ ಈಗ ನಾನು ಇಡೀ ದೇಶನೇ ಸುತ್ತಬಹುದು. ನಾನು ಹಳ್ಳಿ ಹುಡುಗ, ನನಗೆ ಕೊರೋನಾ ಬರುವುದಿಲ್ಲ. ನಾನು ಮನೆಯಲ್ಲಿ ಮಾಡುವ ಆಹಾರವನ್ನು ತಿನ್ನುತ್ತೇನೆ. ನಾನು ತರಕಾರಿ ಹಣ್ಣುಗಳನ್ನು ತಿನ್ನುತ್ತೇನೆ. ನಾನು ಶಕ್ತಿವಂತ, ನನಗೆ ಕೊರೋನಾ ಬರುವುದಿಲ್ಲ. ನಾನು ತಪ್ಪು ಮಾಡಿದೆ, ಇಡೀ ದೇಶವನ್ನು ಸುತ್ತಿ ನನಗೆ ಕೊರೋನಾ ಬಂದಿದೆ. ನಾನು ಈಗ ತುಂಬಾ ಉಸಿರಾಡಲು ತುಂಬಾ ಕಷ್ಟವಾಗುತ್ತಿದೆ. ಅಯ್ಯೋ, ನಾನು ಈ ಕೊರೋನಾ ಅನ್ನೋದನ್ನ ನಿರ್ಲಕ್ಷಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಸ್ನೇಹಿತಂಗೂ ಈಗ ಕೊರೋನಾ ಬಂದಿದೆ. ಇನ್ಮೇಲಿಂದಾದ್ರೂ ನಾನು ಮುನ್ನೆಚ್ಚರಿಕೆ ತಗೊಳ್ತೀನಿ ಕೊರೋನಾ ಬಗ್ಗೆ. ಮತ್ತೆ ನೀವು ತಗೊಳ್ಳಿ. ನಾನು ನಿಮಗೆ ಕೈಯನ್ನು ಹೇಗೆ ತೊಳೆಯಬೇಕೆಂದು ತೋರಿಸುತ್ತೇನೆ. ಫಸ್ಟ್ ಸೋಪ್ ವಾಟರ್ ಕೈಗೆ ಹಾಕಿಕೊಳ್ಳಬೇಕು. ಹಾಕಿಕೊಂಡು ಕೈಯನ್ನು ಚೆನ್ನಾಗಿ ಉಜ್ಜಬೇಕು. ಈ ತರ 30 ಸೆಕೆಂಡ್ ಮಾಡಬೇಕು. ಆಮೇಲೆ ನೀರು ಕೈಗೆ ಹಾಕಿ ಚೆನ್ನಾಗಿ ತೊಳೆಯಬೇಕು. ಈ ತರ ಕೈ ನಾವು ತೊಳೆಯಬೇಕು. ಒಳ್ಳೆಯ ಆಹಾರ ತಿನ್ನುವುದರ ಜೊತೆಗೆ ನಾವು ಸರ್ಕಾರದ ನಿಯಮವನ್ನು ಪಾಲಿಸಬೇಕು.